ಅಶಾಶ್ವತವಾದಿ ಲೋಕದಲ್ಲಿಯೇ ನಿಜ ಶಾಶ್ವತವೆನಿಸುವುದಾ ಕಾಲವೆಂಬುದು ದಿಟದಿ ಉಳಿಯುವುದು ಬೆಳೆಯುವುದು ಅಂತೆ ಕೂಡಿ ಕಳೆಯುವುದೆಲ್ಲವೂ ಒದಗಲ ಕಾಲ ಲಬ್ಧಿಯೇ ಇಹುದೇನು ಅಂತರವು ಕಾಲ ಕಾಲವೆಂಬುದಕ್ಕೆ ಆ ಕಾಲಾಕಾಶದೊಳಗೆ ಘಟನೆಗಳ ತೆರೆಗಳೆದ್ದದು ಬೀಳುತ್ತಿದ್ದರು ಸ್ಥಾಯಿಯಾಗಿಹುದಲ್ಲಿ ಕೇವಲ ನಿಶಬ್ದ ಮಾತ್ರವೇ ವಿಶಾಲ ಭಿತ್ತಿಯಂತಿರೇ ಕಾಲವದು ಅದರ ಮೇಲಿಹುದು ಚಿತ್ರಬಹುದೀ ಲೋಕ ಸಮಸ್ತವು ಅರಿಯದ ಕಾಲ ಸಲಿಲವು ಆದಿ ಅಂತ್ಯಗಳನ್ನು ನಿತ್ಯತೆಯ ಸಾತತ್ಯವೇ ತಾನಾಗಿರಲು ನೋಡಬಲ್ಲವರಾರು ಕೈ ಹಿಡಿದು ಕಾಲನ ನಾಡಿಯನು ಕಾಣುವವರಾರವನ ನೆರಳ ಹೆಜ್ಜೆಯ ಗುರುತುಗಳನ್ನು ಹಿಡಿವರಾವನ ನೀರ ಕರೆಗಳನ್ನು ಅಂತೆ ಅರಿಯಬಲ್ಲವರಾರು ಲೋಕದಲ್ಲಿ ಅವನ ವಿರಾಟ ಚಿತ್ತವನು ಇರದು ವೇಳೆಯ ಮಿತಿಯು ಅರಿತವಗೆ ಸಮಯದಾಂತರ್ಯವನು ಆಡಿಸುವನು ಹಿಡಿದು ಕಾಲ ಸರ್ಪವನು ಊದಬಲ್ಲವನು ಆ ಅತೀತದ ಪುಂಗಿಯನು ಕಾಲವೆನುವ ಹಸಿ ಮಣ್ಣಿನಲೆದ್ದ ಹೊಸಗರಿಕೆಗಳು ಕಾಲ ಪಕ್ಷಿಯ ರೆಕ್ಕೆಗರಿಗಳು ಈ ಜೀವರಾಶಿಗಳು ಇಂತಿರಲು ಅರಿತು ಕಾಲವಿದರ ಅನನ್ಯ ಆಂತರ್ಯವನು ಸರಿಯಾಗಿ ಮೀಟಬೇಕು ವೇಳೆ ವೀಣೆಯನು ದಾಟಬೇಕು ಸಮಯ ಸರಿತವನು ಮೀರಬೇಕು ಆ ಕಾಲದ ನಂತರ ಅನಂತರವನು ನಾನು ಎನ್ನುತ್ತ ಮಹಾವೀರನು ಯೋಚಿಸಿದನು ತನ್ನಲ್ಲಿ ತಾನು ಕಾಲದಲ್ಲೊಂದಾಗುತ್ತಲೇ ಅದನ್ನು ಮೀರುವೆ ಬಗೆಯನ್ ಕಾಲದಲ್ಲಿ ತಾನು ಆ ಕಾಲದಲ್ಲಿ ಒಂದಾಗುತ್ತಾ ಆ ಕಾಲವನ್ನೂ ಮೀರಿ ನಿಲ್ಲಬೇಕು ಎನ್ನುವ ಮನೋಜ್ಞತೆಯನ್ನು ಮಹಾವೀರ ಮಾಡಿಕೊಂಡ ಎನ್ನುವುದನ್ನು ಡಾಕ್ಟರ್ ಲತಾ ರಾಜಶೇಖರ್ ಅವರು ದೀಕ್ಷಾ ಕಲ್ಯಾಣ ಸಂಪುಟದ ಕಾಲನ ನೆರಳೆಜ್ಜೆ ಗುರುತುಗಳಲ್ಲಿ ಸಾದರಪಡಿಸುತ್ತಿದ್ದಾರೆ. ಈ ಲೋಕ ಶಾಶ್ವತವಲ್ಲ, ಶಾಶ್ವತವಾದದ್ದು. ಈ ಕಾಲ ಎನ್ನುವುದು ನಿಜ, ಅದರಲ್ಲಿ ಉಳಿದು ಬಿಳಿಯುವುದು ಎಲ್ಲವೂ ಕೂಡ ಕಾಲಲಬ್ಧಿಯಲ್ಲಿದೆ. ಈ ಅಂತರ ಇದೆ ನೋಡಿ, ಕಾಲಕ್ಕೆ ಅಂತರ ಇದೆ. ಕಾಲ ಎನ್ನುವುದು ಆಕಾಶ ಇದ್ದಾಗೆ ಅನ್ನುವುದನ್ನು ಇಲ್ಲಿ ಹೇಳ್ತಾರೆ. ವಿಶಾಲ ಭಿತ್ತಿ ಅಂದರೆ ಗೋಡೆ, ಆ ಗೋಡೆ ಕಾಲ, ಅದು ಅದರ ವಿಶಾಲವಾದ ಗೋಡೆಯಲ್ಲಿ ಚಿತ್ರ ರಚಿಸಿರುತ್ತಲ್ಲ, ಅದೇ ಇದು. ಹಾಗೆ ಕಾಲಕ್ಕೂ ಆದಿ ಇದೆ, ಅಂತ್ಯವಿದೆ ಎನ್ನುವುದನ್ನು ಇಲ್ಲಿ ಹೇಳಿದ್ದಾರೆ. ಕಾಲನ ನಾಡಿ ಮಿಡಿತವನ್ನು ಯಾರು ನೋಡಿದ್ದಾರೆ, ಯಾರು ಕಂಡಿದ್ದಾರೆ? ನೆರಳೆ ಹೆಜ್ಜೆ ಗುರುತುಗಳನ್ನು, ಆ ನಿರಕರಗಳನ್ನು, ಅವನ ಕಾಲ ಎನ್ನುವ ಕೈಗಳನ್ನು ಯಾರು ಕೂಡ ಹಿಡ್ಕೊಂಡಿಲ್ಲ. ಯಾಕಂದರೆ ಕಾಲ ಯಾರಿಗೂ ಕೂಡ ಸಿಗೋದಿಲ್ಲ. ನಾವು ಕಾಲಕ್ಕೆ ವಶವಾಗ್ಬೋದೇ ವಿನಃ ಕಾಲವನ್ನು ನಾವು ವಶ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹೀಗೆ ಇದರ ಅರಿತು ಮಿತಿಯನ್ನು ಹಿಡ್ಕೊಂಡು ಈ ಕಾಲ ಎನ್ನುವ ಸರ್ಪ ಇದೆಯಲ್ಲ, ಆ ಕಾಲ ಎನ್ನುವ ಸರ್ಪ ಪುಂಗಿಯನ್ನು ನಾವು ಊದಿದ್ದೇನೆ. ಪುಂಗಿ ಅಂದರೆ ನಮ್ಮ ಜೀವನ ಅಂತ ಅಷ್ಟೇನೇನಿಲ್ಲ. ಈ ಕಾಲ ಎನ್ನುವ ಹಸಿ ಮಣ್ಣು, ಅದರ ಹೊಸಗರಿಕೆಗಳು, ಕಾಲ ಪಕ್ಷಿಯ ರೆಕ್ಕೆಗಳು, ಇವೆಲ್ಲವೂ ಕೂಡ ನಮ್ಮ ಜೀವರಾಶಿಯ ದ್ಯೋತಕ ಅನ್ನುವುದನ್ನು ಹೇಳ್ತಾ, ಆ ಕಾಲದ ಆಂತರ್ಯವನ್ನು ಅರಿತು ಸರಿಯಾಗಿ ಮೀಟ್ಬೇಕು. ಆ ವೀಣೆಯನ್ನು ಹೇಗೆ ಮೀಟಿದಾಗ ಸುಶ್ರಾವ್ಯ ಧ್ವನಿ ಬರುತ್ತೋ ಹಾಗೆ ಕಾಲವನ್ನು ಕೂಡ ನಾವು ಮೀಟಬೇಕು. ಕಾಲದ ನಂತರ ಅಂತರವನ್ನು ನಾವು ಮೀಟಬೇಕು ಎನ್ನುವುದನ್ನು ಮಹಾವೀರ ಯೋಚಿಸುತ್ತಾ, ಈ ಕಾಲದೊಳಗೆ ಒಂದಾಗಬೇಕು, ಆದರೆ ಕಾಲವನ್ನು ಕೂಡ ನಾನು ಮೀರ್ತೀನಿ ಎನ್ನುವ ಒಂದು ಸ್ವೋಪಜ್ಞತೆಯನ್ನು ಅವನು ಮಾಡಿಕೊಡ್ತಾನೆ ಅಂತಕ್ಕಂಥದ್ದಲ್ಲಿಗೆ ಈ ಒಂದು ಮಹಾವೀರ ಮಹಾದರ್ಶನದ ದೀಕ್ಷಾ ಕಲ್ಯಾಣ ಸಂಪುಟದ ಕಾಣುವರಾರು ಕಾಲನ ನೆರಳು ಹೆಜ್ಜೆ ಗುರುತುಗಳನ್ನು ಆ ಪದ ಸಮಾಪ್ತಿಯಾಗ್ತದೆ. ನಮಸ್ಕಾರ.